ಈಗಲೂ ನಿಮಗೆ ಕಾಡೋ ಒಂದು ನನಸಾಗದೆ ಇರೋ ಕನಸು ಯಾವುದು? ಇದ್ರೆ ನೆಮ್ಮದಿಯಾಗಿರ್ಬೇಕು. ನಿಮ್ಮ ಪ್ರಕಾರ ವಾಟ್ ಇಸ್ ಲವ್? Love is a release of a cocktail in the brain called oxytocin and dopamine. ಆ ಕೋಪ ಬಂದಾಗ ಏನು ಮಾಡ್ತೀರಾ? ಖುಷಿಗೆ ರಿಲೇಟೆಡ್ ಯಾವ ಐಟಮ್ ಹೆಸರು ಕುಷ್ಕ. ಈಗ ನಮ್ಮ ಪ್ರೋಗ್ರಾಮ್ ಸೆಕೆಂಡ್ ಸೆಗ್ಮೆಂಟು ಓಕೆ, ರ್ಯಾಪಿಡ್ ಫೈರು ಇದ್ದಿದ್ದಂಗೆ ಹೇಳಬೇಕು ಅಂತ. ಓಕೆ ಓಕೆನಾ? ನಾನೊಂದಷ್ಟು ಪ್ರಶ್ನೆ ಕೇಳ್ತೀನಿ. ಈಗಲೂ ನಿಮಗೆ ಕಾಡೋ ಒಂದು ನನಸಾಗದೆ ಇರೋ ಕನಸು ಯಾವುದು? ನನಸಾಗದಿರೋ ಕನಸ? ಹಾಂ, ಕಷ್ಟ. ಫಸ್ಟ್ ಕ್ವಶನ್ನೇ ಲಾಕ್ ಮಾಡ್ಬಿಟ್ಟಲ್ಲ ನೀವು. ನೆಮ್ಮದಿಯಾಗಿರ್ಬೇಕು. ಇದ್ರೆ ನೆಮ್ಮದಿಯಾಗಿರ್ಬೇಕು. ಇದ್ರೆ ನೆಮ್ಮದಿಯಾಗಿರ್ಬೇಕಷ್ಟೇ. ಹಾಂ, ನಿಮ್ಮ ಪ್ರಕಾರ ವಾಟ್ ಇಸ್ ಲವ್? Love is a release of a cocktail in the brain called oxytocin and dopamine. ಅಂದರೆ ಇವಾಗ ಒಂದು ನಾನು ನಿಮ್ಗೆ ಹ್ಯಾಂಡ್ ಶೇಕ್ ಕೊಡ್ತೀನಿ, ನೀವು ಇನ್ನೊಂದು ಹುಡುಗಿಗೆ ಹ್ಯಾಂಡ್ ಶೇಕ್ ಕೊಡ್ತೀನಿ, ಅವಳಿಗೆ ಆಕ್ಸಿಟೋಸಿನ್ ರಿಲೀಸ್ ಆಗುತ್ತೆ, ನಿಮ್ಗೆ ಆಗಲ್ಲ. ಸೊ ಇಟ್ ಈಸ್ ನಾಟ್ ಮೈ, ನನ್ನ ಹ್ಯಾಂಡ್ ಶೇಕ್ ಅಲ್ಲ, ನೀವು ನೋಡೋ ಫಿಲ್ಟ್ರ್ ಹೆಂಗಿದೆ, ನೀವು ನೋಡೋ ಇದೇನಿದೆ. ಸೊ ನಾನು ಆಕ್ಸಿಟೋಸಿನ್ ಕೊಟ್ಟಾಗ ನೀವು ಹೇಳ್ತೀರ ನನಗೆ ಏನೋ ಅವನು ಕೊಟ್ಟ ಓಕೆ ಅಂತ. ಶಿ ವಿಲ್ ಸೇ ನೋ ಯಾ ಈ ಸೋ ನೈಸ್, ಈ ವಾಸ್ ಸೋ ಸ್ವೀಟ್, ಬಿಕಾಸ್ ಅದು ಇಟ್ ಗೇವ್ ಹರ್ ದಟ್ ಗುಡ್ ಫೀಲಿಂಗ್ ಅಲ್ವಾ, ಈ ಸೋ ಸ್ವೀಟ್, ಈ ಸೋ ಅಂಡರ್ಸ್ಟ್ಯಾಂಡಿಂಗ್ ಅಂತಾರೆ. ಆಮೇಲೆ ಅದು ಕಮ್ಮಿ ಆದಮೇಲೆ ಇಟ್ ಸ್ಟಾರ್ಟ್ಸ್ ವಾಂಟ್ ದಟ್ ಫೀಲಿಂಗ್ ಅಗೇನ್. ಸೊ ಅಗೇನ್ ಅವ್ರ ಬಗ್ಗೆ ಯೋಚನೆ ಹೋಗುತ್ತೆ, ಗಮನ ಹೋಗುತ್ತೆ, ಒಂದು ಮೆಸೇಜ್ ಮಾಡೋಣ, ಏನೋ ಮಾಡೋಣ, ಅದು ವಾಪಸ್ ರಿಪ್ಲೈ ಮಾಡಿದ ತಕ್ಷಣ ಮಾಡಲಿಲ್ಲ ಅಂದರೆ ಅಗೇನ್ ಕ್ರೇವಿಂಗ್ ಸ್ಟಾರ್ಟ್ ಆಗುತ್ತೆ, ಯಾಕೆ ಮಾಡ್ತಾಯಿಲ್ಲ. ಮಾಡಿದ ತಕ್ಷಣ ಏನಾಗುತ್ತೆ, ರಪ್ ಅಂತ ಮತ್ತೆ ರಶ್ ಆಗುತ್ತೆ. ಸೊ ಅದೊಂದು ಯಾವಾಗ ಒಂದು ಸರ್ಕಿಟ್ ಫಾರ್ಮ್ ಆಗಿ ಪ್ಯಾಟರ್ನಾಗಿ ಅಡಿಕ್ಷನ್ ಆಗುತ್ತೆ, ಅದನ್ನು ನಾವು ಲವ್ ಅಂತ ಅಂತೀವಿ ಅಲ್ವಾ. ಸೊ ವಿ ಲವ್ ಹಿಮ್. ನನಗೆ ಅದು ಡೇಂಜರ್ ಏನಂದರೆ ಹಂಗೆ ರಿಲೀಸ್ ಆಗಿ ಆ ಲವ್ವಲ್ಲಿ ರೆಡ್ ಫ್ಲ್ಯಾಗ್ಸು ಕಾಣಲ್ಲ ತುಂಬ ಜನಕ್ಕೆ. ಅವ್ನು ಏನೇ ಮಾಡ್ತಾಯಿದ್ರು ಅದನ್ನು ಪಾಸಿಟಿವ್ ಆಗಿ ನೋಡ್ತಾರೆ, ಅವನು ಅವಳು ಯಾರೇ ಏನೇ ಮಾಡಿದ್ರು ಅದನ್ನು ಪ್ಲಸ್ ಆಗೇ ನೋಡ್ತಾರೆ, ಸಮಾಧಾನ ಮಾಡ್ಕೊಳ್ಳೋಕ್ಕೆ ನೋಡ್ತಾರೆ, ಬಿಟ್ಟರೆ ದೇ ಡೋಂಟ್ ಸಿ ವಾಟ್ ಇಟ್ ಇಸ್. ದಟ್ ಈಸ್ ದ ಡೇಂಜರ್. ಪ್ರೀತಿ ಅಂದರೆ ನಿಮ್ಮ ಪ್ರಕಾರ ಇಷ್ಟೇ? ಪ್ರೀತಿ ಅಂದರೆ ಆ್ಯಕ್ಚುಲಿ ಇವಾಗ ಸೋ ಕಾಲ್ಡ್ ಇವರು ಕರೀತಾರೋ ಪ್ರೀತಿ ಅಂದರೆ ಅಷ್ಟೇ. ನನ್ನ ಪ್ರಕಾರ ಪ್ರೀತಿ ಅಂದರೆ ವಿತ್ ಸೋರ್ಸ್ ಆಫ್ ಲವ್ ಎಲ್ಲಿದೆ. ನಮ್ಗೆ ಚಿಕ್ಕ ವಯಸ್ಸಲ್ಲಿ ಆಟ ಸಾಮಾನು ಇಷ್ಟ ಆಯಿತು, ಇವಾಗ ಯಾಕೆ ಇಷ್ಟ ಇಲ್ಲ? ಆಮೇಲೆ ಸೈಕಲ್ ಶಿಫ್ಟ್ ಆಯಿತು, ಆಮೇಲೆ ಬಾಯ್ ಫ್ರೆಂಡ್ ಶಿಫ್ಟ್ ಆಯಿತು, ಆಮೇಲೆ ಇನ್ನೊಂದೇನೋ ಶಿಫ್ಟ್ ಆಯಿತು, ಆಮೇಲೆ ಮದುವೆ, ಮಕ್ಕಳು, ಮೊಮ್ಮಕ್ಕಳು, ಇಟ್ ಇಸ್ ಕೀಪ್ ಆಬ್ಜೆಕ್ಟ್ ಚೇಂಜ್ ಆಗ್ತಾ ಇದೆ. ನೋಡ್ತಾರೋ ಸೋರ್ಸ್ ಎಲ್ಲಿ ಲವ್ ನಾವೇ ಅಲ್ವಾ. ಸೊ ಲವ್ ಈಸ್ ಇನ್ಸೈಡ್, ವಿ ಆರ್ ಲವ್ ಅನ್ಸುತ್ತೆ. ಓಕೆ, ಒಂದು ರೂಮ್ನಲ್ಲಿ 10 ಜನ ಮಲ್ಕೊಂಡಿರ್ತಾರೆ, ಅದರಲ್ಲಿ 9 ಜನಕ್ಕೆ ಸೊಳ್ಳೆ ಕಚ್ಚುತ್ತೆ, ಇನ್ನು ಒಬ್ರಿಗೆ ಕಚ್ಚಲ್ಲ, ಯಾಕೆ? 10 ಜನ ಮಲ್ಕೊಂಡಿರ್ತಾರೆ, 9 ಜನಕ್ಕೆ ಸೊಳ್ಳೆ ಕಚ್ಚುತ್ತೆ, ಇನ್ನು ಒಬ್ರಿಗೆ ಕಚ್ಚಲ್ಲ, 9ನೇ ಒಂದು ಸಾಯಿಸ್ಬಿಡ್ತಾನೆ ಸೊಳ್ಳೆ. ಇನ್ನು 2 ಆಪ್ಷನ್ ಇದೆ ನಿಮ್ಗಷ್ಟೇ. ಓಕೆ, 9ನೇ ಒಂದು ಸಾಯಿಸ್ಬಿಡ್ತಾನೆ ಇಲ್ಲ. ಅದು ಏನಕ್ಕಿಲ್ಲ, ಸಾಯಿಸ್ಬಿಟ್ಟಿರ್ಬೋದು ಒಂದು ಸೊಳ್ಳೆ. ಇಲ್ಲ, ಬದುಕಿರುತ್ತೆ ಸೊಳ್ಳೆ, ಹೊಟ್ಟೆ ತುಂಬಿಡುತ್ತೆ ಸೊಳ್ಳೆಗೆ. ಸ್ಮಾರ್ಟ್ ಆಗಿ ಯೋಚನೆ. ಸ್ಮಾರ್ಟ್ ಆಗ 10 ಜನ ಮಲಗಿರ್ತಾರೆ, 9 ಜನಕ್ಕೆ ಸೊಳ್ಳೆ ಕಚ್ಚುತ್ತೆ, ಇನ್ನೊಬ್ಬಂಗೆ ಕಚ್ಚಲ್ಲ, ಯಾಕೆ? ನಾನು ಸೇರ್ಸ್ ಮಲಗಿರ್ತಾರಲ್ವಾ, 10 ಜನನೂ ಅಲ್ಲೇ ಇರ್ತಾರೆ, ನಾನು ಇರ್ತೀನಾ? ನಾನು ಕಚ್ಚಿಸ್ಕೊಂಡಿರಲ್ಲ. ಅದೇ ಯಾಕೆ? ದೇವರಣೆ ಗೊತ್ತಿಲ್ಲ ಮೇಡಮ್, ಸೋತೆ. ಅವ್ರು ಗುಡ್ ನೈಟ್ ಇಟ್ಟಿರ್ತಾರೆ ಅದಕ್ಕೆ. ಇದು ಜನನೇ ಡಿಸೈಡ್ ಮಾಡಲಿ, ನಾನು ಹೇಳಿದ ಆನ್ಸರ್ ಬೆಟರ್ ಇತ್ತಾ, ಇವ್ರು ಹೇಳಿದ ಆನ್ಸರ್ ಬೆಟರ್ ಇತ್ತಾ? ಕರೆಕ್ಟ್ ಅಲ್ವಾ? ಗುಡ್ ನೈಟ್ ಇಟ್ಟಿರ್ತಾರ, ಗುಡ್ ನೈಟ್ ಹೇಳಿರ್ತಾನೆ ಅದಕ್ಕೆ. ವಾವ್. ಓಕೆ, ಕೋಪ ಬಂದಾಗ ರಾಕೇಶ್ ಅವ್ರು ಮಾಡೋ ಒಂದು ಕೆಲಸ ಯಾವುದು? ಫಸ್ಟು ಜೋರಾಗಿ ಡೀಪ್ ಬ್ರೆತ್ಸ್ ತಗೊಳ್ಳೋದು, ಆಮೇಲೆ ಎಲ್ಲಿಂದ ಜನರೇಟ್ ಆಗ್ತಾ ಇದೆ ಅಂತ ಐಡೆಂಟಿಫೈ ಮಾಡೋದು, ಆಮೇಲೆ ಯಾಕೆ ಬಂತು ಅಂತ ಐಡೆಂಟಿಫೈ ಮಾಡೋದು, ಅಷ್ಟರಲ್ಲಿ ಹೊಟ್ಟೋಗಿರುತ್ತೆ. ಗೊತ್ತಾಗುತ್ತಾ ಯಾಕೆ ಬಂತು, ಎಲ್ಲಿಂದ ಜನರೇಟ್ ಆಯಿತು? ತುಂಬ ನ್ಯೂಟ್ರಲ್ ಆಗಿ ನೋಡಿದ್ರೆ ಗೊತ್ತಾಗುತ್ತೆ. ಓಕೆ, ನಿಮಗೆ ತುಂಬ ಇರಿಟೇಟ್ ಆಗುವಂತಹ ಒಂದು ವಿಷಯ ಯಾವುದು? ಇರಿಟೇಟ್ ಆಗೋದನ್ನೇ ನಾನು ಫೈಂಡ್ ಔಟ್ ಮಾಡಿ ಇದು ಮಾಡ್ಕೊಂಡು ಬಂದೆ. ಮುಂಚೆ ಅಂದರೆ ಇವಾಗ ಸ್ವಲ್ಪ ಇಷ್ಟು ರೀಸೆಂಟಾಗಿ ಯಾವುದೂ ಇರಿಟೇಟ್ ಮಾಡಿಲ್ಲ. ಆ್ಯಂಡ್ ಇಟ್ ಡಿಪೆಂಡ್ಸ್. ಇವಾಗ ಸುಸ್ತಾಗಿ ಬಂದಿರ್ತೀನಿ, ಇವನೇ ಬರ್ತಾನೆ ಮನೆಗೆ, ಗಾಯ ಅಂತಿದ್ರಲ್ಲೋ ಸುಮ್ಮನಿರಲ್ಲೋ ಇರಿಟೇಟ್ ಆಗ್ತಾಯಿದೆ, ಆ ಥರ ರೆಸ್ಟ್ಲೆಸ್ ಫೀಲ್ ಆಗುತ್ತೆ. ಅಥವಾ ನಮ್ಮ ಮನೇಲಿ ಒಂದು ನಾಯಿದೆ ಸ್ಮೋಕಿ ಅಂತ, ಏನೋ ಮೀಟಿಂಗ್ ಮಾಡ್ತಾ ಇರ್ತೀವಿ, ಡಿಸ್ಕಷನ್ ಮಾಡ್ತೇವೆ, ಅವ್ನಿಗೆ ಆಡಬೇಕು, ಆವಾಗ ಇರಿಟೇಟ್ ಆಗುತ್ತೆ. ತೀರಾ ಎಕ್ಸ್ಟ್ರೀಮ್ ಇರಿಟೇಷನ್ ಅಂತ ಆಗ್ತಾ ಇದ್ದಿದ್ದು ಅಂದರೆ ನನಗೆ ಯಾರು ಹಾರನ್ ನೋಡಿದಾಗ, ಹಿಂದೆ ಜೋರಾಗಿ ಪ್ಯಾಪ ಅಂತ ಹಾರನ್ ನೋಡಿದಾಗ, ಆ್ಯಂಡ್ ಹೆಡ್ಲೈಟ್ ಹೈ ಬೀಮ್ ಬಿಡ್ತಾ ಇದ್ರಲ್ಲ, ಅವಾಗ ತುಂಬ ಆಗ್ತಾಯಿತ್ತು. ಅದನ್ನು ಡೀಲ್ ಮಾಡೋಕ್ಕೆ ತುಂಬ ಟೈಮ್ ತೊಗೊಂಡೆ ನಾನು. ಆ ಕೋಪ ಬಂದಾಗ ಏನು ಮಾಡ್ತೀರಾ?
ಒಂದು ಅದೇ ಫಸ್ಟ್ ಅವಾಗ ಏನು ಮಾಡ್ತಾಯಿದ್ದೆ, ಫಸ್ಟು ಕೋಪ ಬಂದಾಗ ಜಗಳ ಆಡ್ತಿದ್ದೆ ಅಥವಾ ಕಿರ್ಸ್ತಿದ್ದೆ, ಇದು ಮಾಡ್ತಿದ್ದೆ. ಆಮೇಲೆ ಒಂದು ಸ್ವಲ್ಪ ಸ್ಮಾರ್ಟಾಗಿ ಹ್ಯಾಂಡ್ಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಂದರೆ ಎಲ್ಲ ರೆಕಗ್ನೈಸ್ ಮಾಡ್ತಾರೆ, ಅದೆಲ್ಲ ಆಗಲ್ಲ, ಹಾಗೆಲ್ಲ ಇದ್ದಾಗ ಏನು ಮಾಡ್ತಾಯಿದ್ದೆ, ತುಂಬ ಅವರ ನೋಡಿದ್ರೆ ಬಿಟ್ಬಿಡ್ತಿದ್ದೆ. ನಾನು ಹಿಂದೆ ಹೊಡ್ಕೊಂಡು ಹೋಗ್ತಾಯಿದ್ದೆ ಅವರನ್ನು. ಹೈ ಬೀಮ್ ಮಾಡಿದ್ರಂತೂ ಹಿಂಗೆ ಅಂದ್ಕೊಂಡು ನಿಲ್ಲಿಸ್ಬಿಡ್ತಿದ್ದೆ ಅಡ್ಡ. ಅವನು ಲೋ ಬೀಮ್ ಮಾಡೋವರೆಗೂ ಹಿಂಗೆ ಇರ್ತಿದ್ದೆ. ಆಮೇಲೆ ಹಿಂಗೆ ನೋಡ್ತಿದ್ದ, ಕಣ್ಣು ಹೈ ಬೀಮ್ ಅಲ್ವಾ ಅಂದ್ಬಿಟ್ಟು ಹೊಟ್ಟೋಗ್ತಿದ್ದೆ. ಈಗ ಅದು ಇಲ್ಲ. ಇವಾಗ ಏನು ಟೆಕ್ನಿಕ್ ಯೂಸ್ ಮಾಡ್ತೀನಿ ಅಂದರೆ, ಓಕೆ ನನಗೊಂದು ವಿಡಿಯೋ ಗೇಮ್ ಕೊಟ್ಟಿದ್ದಾನೆ, ಆ ವಿಡಿಯೋ ಗೇಮಲ್ಲಿ ನಾನು ಇಲ್ಲಿಂದ ಇಲ್ಲಿಗೆ ಹೋಗಬೇಕು. ಆ ವಿಡಿಯೋ ಗೇಮಲ್ಲಿ ಏನಂದರೆ ಎಲ್ಲ ಅಡ್ಡ ಬರ್ತಾರೆ, ಎಲ್ಲ ಇದು ಮಾಡ್ತಾರೆ, ನನ್ನ ಗೇಮೇ ಅದನ್ನು ಅವಾಯ್ಡ್ ಮಾಡ್ಕೊಂಡು ಹೋಗಬೇಕು ಅಂತ ಏನಾಗುತ್ತೆ, ಅವಾಗ ಆ್ಯಂಟಿಸಿಪೇಟ್ ಮಾಡ್ತಾ ಇರ್ತೀನಿ. ಅಡ್ಡ ಬರ್ತಾರೆ, ಇದು ಬರ್ತಾರೆ ಅಂತ, ಓಕೆ ಅಂತ ಆರಾಮಾಗಿ. ಇವಾಗ ಲೇಟೆಸ್ಟ್ ಆ ಟೆಕ್ನಿಕ್ ಮಾಡ್ತಾರೆ. ವಾಟ್ ಈಸ್ ಟಾಕ್ಸಿಕ್ ರಿಲೇಷನ್ಶಿಪ್ ಅಂತ ಇವಾಗ ಜೆನ್ಸಿಲಿ? ಟಾಕ್ಸಿಕ್ ರಿಲೇಷನ್ಶಿಪ್ಪು, ನೀವು ನಿಮ್ಮ ಇನ್ಸೆಕ್ಯೂರಿಟಿಗಳನ್ನ ಕವರ್ ಮಾಡ್ಕೊಳ್ಳೋಕ್ಕೆ ಇನ್ನೊಬ್ಬ ವ್ಯಕ್ತಿನ ಹುಡುಕಿದಾಗ, ನಿಮ್ಮ ಡಿಸೈರ್ಸು ಅಥವಾ ನಿಮ್ಮ ಏನೋ ಒಂದು ಕ್ಲಾರಿಟಿ, ಅನ್ಹೀಲ್ಡ್ ವೂಂಡ್ಸ್ನ ನೀವು ಅಥವಾ ಬ್ಯಾಗೇಜಸ್ನ, ನಿಮ್ದು ಏನೋ ಥಿಂಕಿಂಗ್ ಪ್ಯಾಟರ್ನ್ಸ್ ಇರ್ಬೋದು, ಪೊಸೆಸಿವ್ನೆಸ್ ಇರ್ಬೋದು, ಜಲಸಿ ಇರ್ಬೋದು, ಅದೆಲ್ಲದನ್ನು ಮುಚ್ಚಿಟ್ಕೊಳ್ಳೋಕ್ಕೆ ನೀವು ಇನ್ನೊಬ್ಬರ ಆಸರೆ ತಗೊಳ್ಳೋದು ಅಥವಾ ಇನ್ನೊಬ್ಬರನ್ನ ಬಳಸ್ಕೊಳ್ಳೋದು ಈಸ್ ವೆರಿ ಟಾಕ್ಸಿಕ್. ಓಕೆ, ಇವಾಗ ಸದ್ಯದ ಮಟ್ಟಿಗೆ ಆ ರೀತಿ ರಿಲೇಷನ್ಶಿಪ್ಗಳು ತುಂಬ ವರ್ಕ್ ಆಗುತ್ತಾ? ಖಂಡಿತ. ಸದ್ಯದ ಮಟ್ಟಿಗಲ್ಲ, ಮುಂಚಿಂದನೂ ಆಗ್ತಾ ಇರಲಿಲ್ಲ, ಇವಾಗಲೂ ಆಗ್ತಾ ಇರಲಿಲ್ಲ. ಇದು ನೆನ್ನೆ ಮೊನ್ನೆಯಿಂದ ಬಂದಿರೋದಲ್ಲ, ಫ್ರಮ್ ಹಂಡ್ರೆಡ್ಸ್ ಆಫ್ ಇಯರ್ಸಿಂದ ಇರೋವಂಥದ್ದೇ. ಇವಾಗಲೂ ಅದು ಆಗಲ್ಲ, ಮುಂಚಿಂದನೂ ಆಗ್ತಾ ಇರಲಿಲ್ಲ. ಇವಾಗ ಅದಕ್ಕೆ ಡಿವೋರ್ಸ್ ರೇಟ್ಸ್ ಕೇಸಸ್ ಜಾಸ್ತಿ ಆಗಿರೋದು ಅಥವಾ ವೈಲೆನ್ಸ್ ಜಾಸ್ತಿ ಆಗ್ತಾ ಇರೋದು, ಕಪಲ್ಸಲ್ಲಿ ಹೊಡೆದಾಟ ಬಡ್ದಾಟ ಆಗ್ತಾ ಇರೋದು. ಬಿಕಾಸ್ ಅದು ಏನಾಗುತ್ತೆ, ಪೇಯ್ನ್ ಬಾಡೀಸ್ ಒಬ್ಬೊಬ್ಬರಲ್ಲಿರೋದು ಒಬ್ರು ಡಿಪೆಂಡ್ ಆದಾಗ ಏನಾಗುತ್ತೆ, ಒಂದು ಸ್ವಲ್ಪ ದಿನ ಆದಮೇಲೆ ಇಟ್ ವಿಲ್ ಟೇಕ್ ಅ ವೆರಿ ವೈಲೆಂಟ್ ಟರ್ನ್. ಫ್ರೀ ಇದ್ದಾಗ ಏನು ಮಾಡ್ತೀರಾ? ಫ್ರೀ ಇದ್ದಾಗ ಐ ಟೇಕ್ ಸೆಷನ್ಸ್, ಐ ಎಂಜಾಯ್ ರೈಟಿಂಗ್ ಸ್ಟೋರೀಸ್, ಮೂವೀಸು ನೋಡ್ತೀನಿ ಒಂದೊಂದು ಸಲ. ಐ ಮೇಕ್ ಮ್ಯೂಸಿಕ್, ಎಲೆಕ್ಟ್ರಾನಿಕ್ ಮ್ಯೂಸಿಕ್, ಟ್ರಾನ್ಸ್ ಮ್ಯೂಸಿಕ್, ಆ ಥರದ್ದು ಮ್ಯೂಸಿಕ್ಕು ಮಾಡಿ ಸೌಂಡ್ ಕ್ಲೌಡಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಕೀಬೋರ್ಡ್ ಪ್ಲೇ ಮಾಡ್ತೀನಿ, ಆಟ ಆಡ್ತೀನಿ ಮಕ್ಕಳ ಜೊತೆ ಅಥವಾ ಡಾಗ್ಸ್ ಜೊತೆ. ಆ ಥರ ಆಕ್ಯುಪೈಡ್ ಆಗಿ ಅನ್ನೋದು ಇರ್ತೀನಿ ಅಷ್ಟೇ. ಓಕೆ, ನಿಮಗೆ ತುಂಬ ಖುಷಿ ಕೊಡೋವಂಥ ಒಂದು ವಿಷಯ ಯಾವುದು? ತುಂಬ ಖುಷಿ ಕೊಡೋವಂಥ ವಿಷಯ ಅದೇ, ವೆನ್ ಐ ಆಮ್ ಹ್ಯಾವಿಂಗ್ ಅ ವೆರಿ ಪ್ರೊಡಕ್ಟಿವ್ ಕನ್ವರ್ಸೇಷನ್. ಇವಾಗ ಗುಂಪಲ್ಲಿ ನಾವು ಒಂದು 3-4 ಜನ ಸೇರಿಕೊಂಡು ಫ್ಯೂಚರಿಸ್ಟಿಕ್ ಆಗಿ ಏನೋ ಮಾತಾಡುವಾಗ, ಏನೋ ಹೊಸ ಟೆಕ್ನಾಲಜಿ ಅಥವಾ ಏನೋ ಹೊಸ ವಿಷಯದ ಬಗ್ಗೆ ಚರ್ಚೆ ನಡೆಸುವಾಗ, ಅವಾಗ ಇಟ್ ಗಿವ್ಸ್ ಮಿ ಅ ವೆರಿ ಬ್ಯೂಟಿಫುಲ್ ಕಿಕ್. ಏನೋ ಒಂದು ಸ್ಟೋರಿ ಡಿಸ್ಕಸ್ ಮಾಡುವಾಗ, ಸಮಥಿಂಗ್ ಎನಿಥಿಂಗ್ ಕ್ರಿಯೇಟಿವ್, ಆ ಥರದ್ದು ಇದು ಮಾಡುವಾಗ ತುಂಬ ಎಕ್ಸೈಟ್ ಆಗುತ್ತೆ ನನಗೆ, ತುಂಬ ಒಂದು ಕಿಕ್ ಕೊಡುತ್ತೆ. ಓಕೆ, ಲಾಸ್ಟ್ ಇದು, ಖುಷಿಯಿಂದ ಮಾಡುವಂಥ ಅಡಿಗೆಗೆ ಏನು ಹೇಳ್ತಾರೆ? ಸ್ಮಾರ್ಟ್ ಆನ್ಸರ್. ಖುಷಿಯಿಂದ ಗೊತ್ತಾ? ಗೊತ್ತಿಲ್ಲ. ಖುಷಿಗೆ ರಿಲೇಟೆಡ್ ಯಾವ ಐಟಮ್ ಹೆಸರು ಒಂದು ಕ್ಲೂ ಏನಾರು ಕೊಡಿ, ಹಿಂಟ್ ಏನಾರು ಕೊಡಿ. ನೀವು ತಿಂತೀರಾ ಅದನ್ನ? ಡೈಲಿ ತಿನ್ನಲ್ಲ, ಅವಾಗ ಅಡುಗೆ ಕೇಸರಿ ಬಾತ್. ಖುಷಿಯಿಂದ ಮಾಡೋ ಅಡುಗೆಗೆ ಏನು ಹೇಳ್ತಾರೆ? ಕೇಸರಿ ಬಾತ್ ಅಂತಾರ? ಖುಷಿಯಿಂದ ಮಾಡೋ ಅಡುಗೆ ಹೆಸರೇ ಹೇಳ್ತಾ ಇದೆ ಅದು. ಖುಷಿ ಯಾವುದೋ ಖುಷಿ ಬ್ರ್ಯಾಂಡ್ ಏನಾದ್ರು ಪ್ರಮೋಟ್ ಮಾಡ್ತಿಲ್ಲ ತಾನೆ ನೀವು? ಖುಷಿ ಸಾಂಬಾರ್ ಪುಡಿ, ಪುಳಿಯೋಗರೆ ಮಿಕ್ಸು ಇಲ್ಲ ತಾನೆ? ನೀವು ಗುಡ್ ನೈಟ್ ಆನ್ಸರ್ ಲೆವೆಲ್ಗೆ ಯೋಚನೆ ಮಾಡಬೇಕಂದ್ರೆ ಕುಷ್ಕ. ಎಸ್, ನೋಡಿದ್ರಾ? ನಿಮ್ಮ ವೇವ್ ಲೆಂತ್ ಅಲ್ಲಿ ಯೋಚನೆ ಮಾಡಿದ್ರೆ ಸಿಗತ್ತೆ.